ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಸೀಸನ್ 18 ಇಂದಿನಿಂದ ಶುರುವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ಮತ್ತು ಕೆಕೆಆರ್ ತಂಡಗಳು ಮುಖಾಮುಖಿಯಾಗಲಿದೆ. ಈ ಪಂದ್ಯದೊಂದಿಗೆ ಐಪಿಎಲ್ನಲ್ಲಿ ಡಿಮೆರಿಟ್ ಪಾಯಿಂಟ್ಸ್ ನಿಯಮ ಕೂಡ ಜಾರಿಯಲ್ಲಿದೆ. ಐಪಿಎಲ್ ಲೀಗ್ನಲ್ಲಿ ಬಿಸಿಸಿಐ ಡಿಮೆರಿಟ್ ಪಾಯಿಂಟ್ಸ್ ನಿಯಮವನ್ನು ಪರಿಚಯಿಸಿದೆ. ಈ ನಿಯಮವು ಈ ಬಾರಿ ಐಪಿಎಲ್ನ ಮೊದಲ ಪಂದ್ಯದೊಂದಿಗೆ ಜಾರಿಯಾಗಲಿದ್ದು, ಅಂದರೆ ಇಲ್ಲಿ ಅನುಚಿತವಾಗಿ ವರ್ತಿಸುವ ಅಥವಾ ಇನ್ನಿತರ ತಪ್ಪುಗಳನ್ನು ಮಾಡುವ ಆಟಗಾರರಿಗೆ ಡಿಮೆರಿಟ್ ಪಾಯಿಂಟ್ಸ್ ನೀಡುತ್ತಾರೆ. ಈ ನಿಯಮ ಜಾರಿಯಿಂದಾಗಿ ಆಟಗಾರರು ನಿಷೇಧಕ್ಕೂ ಕೂಡ ಒಳಗಾಗಬಹುದು. ಏಕೆಂದರೆ ಈ ನಿಯಮವು 3 ವರ್ಷಗಳ ಅವಧಿಯವರೆಗೆ ಚಾಲ್ತಿಯಲ್ಲಿರುತ್ತದೆ. ಅಂದರೆ ಆಟಗಾರನೊಬ್ಬ ತಪ್ಪು ಮಾಡಿ ಡಿಮೆರಿಟ್ ಪಾಯಿಂಟ್ ಪಡೆದರೆ ಆ ಡಿಮೆರಿಟ್ ಅಂಕ 3 ವರ್ಷದವರೆಗೆ ಮುಂದುವರಿಯಲಿದೆ. ಈ 3 ವರ್ಷಗಳ ಅವಧಿಯಲ್ಲಿ ಇಂತಹ ತಪ್ಪುಗಳನ್ನು ಪುನಃ ಮತ್ತಷ್ಟು ಮಾಡಿದರೆ ಡಿಮೆರಿಟ್ ಅಂಕಗಳನ್ನು ಪಡೆದು ನಿಷೇಧಕ್ಕೆ ಒಳಗಾಗಬಹುದು. ಇದಕ್ಕಾಗಿ 4 ಹಂತಗಳ ಡಿಮೆರಿಟ್ ಪಾಯಿಂಟ್ ವ್ಯವಸ್ಥೆಯನ್ನು ಪರಿಚಯಿಸಿದೆ. ಅದರಂತೆ ನಿಯಮ 1, ಆಟಗಾರನೊಬ್ಬ 3 ವರ್ಷದ ಒಳಗೆ 4 ರಿಂದ 7 ಡಿಮೆರಿಟ್ ಪಾಯಿಂಟ್ಸ್ ಪಡೆದರೆ ಆತ ಒಂದು ಪಂದ್ಯದಿಂದ ನಿಷೇಧಕ್ಕೆ ಒಳಗಾಗುತ್ತಾನೆ. ನಿಯಮ 2, 3 ವರ್ಷದ ಒಳಗೆ ಆಟಗಾರನು 8 ರಿಂದ 11 ಡಿಮೆರಿಟ್ ಪಾಯಿಂಟ್ಸ್ ಪಡೆದರೆ 2 ಪಂದ್ಯಗಳಿಂದ ಬ್ಯಾನ್ ಮಾಡಲಾಗುತ್ತದೆ. ನಿಯಮ 3 ವರ್ಷದ ಅವಧಿಯಲ್ಲಿ ಆಟಗಾರನೊಬ್ಬ 12 ರಿಂದ 15 ಡಿಮೆರಿಟ್ ಅಂಕಗಳನ್ನು ಪಡೆದರೆ 3 ಪಂದ್ಯಗಳಿಗೆ ನಿಷೇಧಗೊಳ್ಳುತ್ತಾನೆ. ನಿಯಮ 4, 3 ವರ್ಷಗಳಲ್ಲಿ ಆಟಗಾರನೊಬ್ಬ 16 ಅಥವಾ ಅದಕ್ಕಿಂತ ಹೆಚ್ಚು ಡಿಮೆರಿಟ್ ಪಾಯಿಂಟ್ಸ್ಗಳನ್ನು ಪಡೆದುಕೊಂಡರೆ ಆತನು 5 ಪಂದ್ಯಗಳಿಂದ ಬ್ಯಾನ್ ಮಾಡಲಾಗುತ್ತದೆ. ಈ ನಿಯಮಗಳ ಮೂಲಕ ಮೈದಾನದಲ್ಲಿ ಆಟಗಾರರ ಆಕ್ರಮಣಕಾರಿ ಹಾಗೂ ಅನುಚಿತ ವರ್ತನೆಗೆ ಮತ್ತು ನಾಯಕನ ಸ್ಲೋ ಓವರ್ ತಪ್ಪುಗಳಿಗೆ ಕಡಿವಾಣ ಹಾಕಲು ಬಿಸಿಸಿಐ ಪ್ಲಾನ್ ರೂಪಿಸಿದೆ. ಅದರಂತೆ ಈ ಬಾರಿಯ ಐಪಿಎಲ್ನಲ್ಲಿ ಆಟಗಾರರಲ್ಲಿ ಹೆಚ್ಚಿನ ಶಿಸ್ತು ಕಂಡು ಬಂದರೂ ಅಚ್ಚರಿ ಪಡುವಂತಿಲ್ಲ.